ನುಡಿದರೆ ಹೊನ್ನುಡಿಯದು ಮರು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ನೀನೆನೆದರೆ ಕಗ್ಗಲ್ಲದು ಬಂಗಾರವು ತಾನೆ, ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ನಾವಿವತ್ತು ಈ ಮಟ್ಟಿಗೆ ಬೆಳೆದೀವಿ ಅಂದ್ರ ನಮಗ ನಮ್ಮ ಅಣ್ಣಾರ ಕಾರಣ ಅಂತ ಹೇಳ್ತೇನೆ ನಾನು. ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗು ನಗುತ್ತಿವೆ, ದನಕರುಗಳು ಸಡಗರದಲ್ಲಿ ಅದ ನೋಡುತ್ತ ತಾವೀಗಿದೆ. ಮುಂಬರುವ ಕಲಗಡಿ ಕ್ಷೇತ್ರದ ಶಾಸಕರು ಅಂತ ಹೇಳಿ ನಾವು ಅನ್ಕೊಂಡ್ಬಿಟ್ಟಿವಿ ಈಗ. ನೀ ಪ್ರೀತಿಸೋ ಜನರಿರುವರು ನಿನ್ನ ಬೆನ್ನ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ನಿನ್ನ ನಗು ಸಂತೋಷವ ಬಯಸೋರವರಂತೆ, ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವಂತೆ. ನಿನ್ನುಸಿರಿಗೆ ಉಸಿರೆರೆವರು ಲೆಕ್ಕಿಸದವರು, ಜನು ಜನುಮವು ಜತೆ ಇರುವರು ಬಿಟ್ಟಿರಲಾರು. ನಿನ್ ಹೆಸರನ್ನು ನೆತ್ತರದಲ್ಲಿ ಅಚ್ಚೊತ್ತಿಸಿ ಮೆರೆವರು, ಅಭಿಮಾನದ ಋಣ ತೀರಿಸೋ ಹುಡುಕಾಟದೆ ಅಲೆದಾಡಿದೆ. ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ, ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಗರ್ಜಿಸಿದೆ. ಹೆಜ್ಜೆಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ. ಸಿಂಹಾದ್ರಿಯ ಸಿಂಹ, ಸಿಂಹಾದ್ರಿಯ ಸಿಂಹ. ಬಡವರ ಬಂಧು ಜಾತ್ಯತೀತ ನಾಯಕ ಕೃಷ್ಣ ಕೋಳ್ನಟ್ಟಿ ಶಾಸಕರಾಗಬೇಕು. ವಿಶಾಲ್ ಕಾನೇವಾಲೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕೃಷ್ಣ ಕೋಳ್ನಟ್ಟಿರವರ 53ನೇ ಹುಟ್ಟುಹಬ್ಬದ ಅಂಗವಾಗಿ ಕೃಷ್ಣ ಕೋಳ್ನಟ್ಟಿರವರ ಅಪ್ಪಟ ಅಭಿಮಾನಿ ಹಾಗೂ ಮಂಡಿಹಾಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರಾದ ವಿಶಾಲ್ ಕಾನೇವಾಲೆ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕೋಳ್ನಟ್ಟಿರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ದಡ್ಡಿ ಕಮಲಾಪುರ ಗ್ರಾಮದಲ್ಲಿ ದೀನದಲಿತರ ಬಡವರ ಬಂಧು ಜಾತ್ಯತೀತ ನಾಯಕ ಕೃಷ್ಣ ಕೋಳ್ನಟ್ಟಿರವರ 53ನೇ ಹುಟ್ಟುಹಬ್ಬದ ಅಂಗವಾಗಿ ನೂರಾರು ಬಡ ಜನರಿಗೆ ಆಹಾರದ ಕಿಟ್ಗಳನ್ನು ನೀಡಲಾಯಿತು. ವಿಶಾಲ್ ಕಾನೇವಾಲೆ ಮಾತನಾಡಿ, ನಮ್ಮ ಅಣ್ಣ ಮುಂಬರುವ ದಿನಗಳಲ್ಲಿ ಶಾಸಕರನ್ನಾಗಿ ಮಾಡಲು ನಾವೆಲ್ಲ ಶ್ರಮ ಪಡುತ್ತೇವೆ. ಅಲ್ಲದೆ ಈಗ ಶಾಸಕರಾಗಿ ಇಲ್ಲದೆ ಇದ್ದರೂ ಶಾಸಕರ ಹಾಗೆ ಕೆಲಸ ಮತ್ತು ಕಾರ್ಯಗಳನ್ನು ಮಾಡುತ್ತಾ ಅಪಾರ ಜನರ ಮನಸ್ಸುಗಳನ್ನು ಗೆದ್ದಿದ್ದಾರೆ ಎಂದರು. ಹುಟ್ಟುಹಬ್ಬದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೃಷ್ಣ ಕೋಳ್ನಟ್ಟಿರವರು, ನನ್ನ ಹುಟ್ಟುಹಬ್ಬವನ್ನ ಇಷ್ಟು ವಿಜೃಂಭಣೆಯಿಂದ ಆಚರಿಸುತ್ತಿರುವ ವಿಶಾಲ್ ಕಾನೇವಾಲೆ ಮತ್ತು ಪುಡಲಿಕ್ ಮಾದರರಿಗೆ ಕೃತಜ್ಞತೆ ಸಲ್ಲಿಸಿದರು. ದೇವಸ್ಥಾನ, ಮಸೀದಿ, ಮಂದಿರ ನಿರ್ಮಾಣಕ್ಕೆ ಸಹಕಾರ ನೀಡುತ್ತಾ ಬಂದಿದ್ದೇನೆ. ಹಿರಿಯರು, ಕಿರಿಯರು, ತಾಯಂದಿರು ತಾವು ಬಯಸಿದಾಗಲಿ ತಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಎಂದರು. ಕಾಂಗ್ರೆಸ್ ಮುಖಂಡರಾದ ಪುಡಲಿಕ್ ಮಾದರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ಸಂದರ್ಭದಲ್ಲಿ ಹಸನ್ ಕೋರ್ಮಡ್ಡಿ, ಸುನಿಲ್ ಪಾಟೀಲ್, ಇಮಾಮ್ ಕೋಮರೆಡ್ಡಿ, ಅರ್ಜುನ್ ಗೌಡ, ನರೇಂದ್ರ, ಮಾದೇವ್ ಕಮಲಾಪುರ್, ಧರ್ಮರಾಜ್ ಪಾಟೀಲ್, ಇಮಾಮ್ ಕಾನೇವಾಲೆ ಸೇರಿದಂತೆ ದಡ್ಡಿ ಕಮಲಾಪುರ ಗ್ರಾಮದ ಜನರು ಅಪಾರ ಸಂಖ್ಯೆಯಲ್ಲಿ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿದ್ದರು. ಬಡವನು ಗೆಳೆಯಾನೆ, ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ, ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ಬಿರುಗಾಳಿ ಎದುರು ನಗುವಂಥ ದೀಪ,
ನೋವನ್ನು ಮರೆಸೋ ಮಗುವಂಥ ರೂಪ. ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ. ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ ಯಜಮಾನ. ಪ್ರೀತಿಗೆ ಅತಿಥಿ, ಸ್ನೇಹಕ್ಕೆ ಸಾರಥಿ, ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು. ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಜನಪ್ರಿಯ ನಾಯಕರು, ಬಡವರ ಬಂಧು, ದಾನಶೂರ ಕರ್ಣ, ಕಲಘಟಗಿಯ ಭರವಸೆಯ ನಾಯಕರಾದಂತ ಸನ್ಮಾನ್ಯ ಶ್ರೀಯುತ ಕೃಷ್ಣಾದ್ಯ ಕಳನಟಿ ಅಣ್ಣನವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಆತ್ಮೀಯ ಗೆಳೆಯ ಶ್ರೀಯುತ ವಿಶಾಲ್ ಕಾನೇವಾಲೆ ಅವರು ಇವತ್ತು ದಡ್ಡಿಕಮ್ಮಾಪುರ ಗ್ರಾಮದಲ್ಲಿ ಒಂದು ಮಹತ್ತರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇನಂದ್ರೆ ಇವತ್ತು ವಿಕಲಚೇತನರಿಗೆ ಹಾಗೂ ತಾಯಂದಿರಿಗೆ, ಬಡ ತಾಯಂದಿರಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡುವ ಮುಖಾಂತರ ಸನ್ಮಾನ್ಯ ಒಂದು ನಾಯಕರಿಗೆ ಅವರ ಹುಟ್ಟುಹಬ್ಬಕ್ಕೆ ಒಂದು ಮಹತ್ತರವಾದ ಗೌರವವನ್ನು ಸಲ್ಲಿಸಬೇಕಂತೇಳಿ ನಮ್ಮ ಆತ್ಮೀಯ ಗೆಳೆಯ ಏನು ಆಹಾರ ಕಿಟ್ಟವನ್ನು ವಿತರಣೆ ಮಾಡ್ತಾ ಇದಾರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂದ್ರೆ ಹುಟ್ಟುಹಬ್ಬವನ್ನ ಯಾವುದೋ ಒಂದು ಹೋಟೆಲ್ನಲ್ಲಿ ಆಗಿರ್ಬೋದು ಅಥವಾ ಮೋಜು ಮಸ್ತಿ ಮಾಡುವ ಮುಖಾಂತರ ಆಚರಣೆ ಮಾಡ್ತಾ ಇಲ್ಲ. ಸರಳವಾಗಿ ಬಡವರಿಗೆ ಒಂದು ಹೊತ್ತಿನ ಆಹಾರವನ್ನ ವಿತರಣೆ ಮಾಡುವ ಮುಖಾಂತರ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಅವರಿಗೆ ಈ ದಡ್ಡಿಕಮ್ಮಾಪುರ ಗ್ರಾಮದ ವತಿಯಿಂದ ಹಾಗೂ ಎಲ್ಲ ಗೆಳೆಯರ ಬಳಗದ ವತಿಯಿಂದ ಹಾಗೂ ಕಾಂಗ್ರೆಸ್ ಹಿರಿಯರಿಂದ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಕಲಘಟಗಿ ಕ್ಷೇತ್ರದ ಜನಪ್ರಿಯ ನಾಯಕರು, ಬಡವರ ಬಂಧು, ದೀನದಲಿತರ ನಾಯಕರಾದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಭಯ್ಯ ಎಂದೇ ಪ್ರಸಿದ್ಧರಾಗಿರುವಂತಹ ಸನ್ಮಾನ್ಯ ಶ್ರೀ ಕೃಷ್ಣ ಕಳನಟ್ಟಿ ಅಣ್ಣನವರಿಗೆ 53ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇಡೀ ದಡ್ಡಿಕಮ್ಮಾಪುರ ಗ್ರಾಮದ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮದವರೆಲ್ಲರೂ ಬಂದಾರೆ. ಇಲ್ಲಿ ಎಲ್ಲರಿಂದ್ರೂ ಕೂಡ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಅವರ ಹುಟ್ಟುಹಬ್ಬದ ದಿನ ನಾವು ಎಲ್ಲ ವಿಕಲಚೇತನರಿಗೆ ಮತ್ತು ಬಡ ತಾಯಂದರಿಗೆ ಒಂದು ಆಹಾರ ಧಾನ್ಯಗಳ ಕಿಟ್ ಕೊಡುವ ಮುಖಾಂತರ ಅವರ ಹಬ್ಬವನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಇದಕ್ಕೆಲ್ಲ ಪ್ರೇರಣೆ ನಮ್ಮ ಸನ್ಮಾನ್ಯ ಶ್ರೀ ಕೃಷ್ಣ ಕಳನಟ್ಟಿ ಅಣ್ಣನವ್ರೆ ಅಂತ ಹೇಳ್ತೀನಿ. ಯಾಕಂದ್ರೆ ಅವರು ದೊಡ್ಡ ಪ್ರಮಾಣದಾಗ ಇಂಥವೆಲ್ಲ ಕಾರ್ಯಕ್ರಮಗಳನ್ನು ಇಟ್ಕೋತಾರ. ಅವರದ ಮಾರ್ಗದರ್ಶನದಲ್ಲಿ ನಾವು ನಡೆದು ಬಂದೇವಿ. ಅವ್ರು ಬಂದ ಹಾದಿಯಲ್ಲಿ ನಾವು ಅವರು ದೊಡ್ಡ ಪ್ರಮಾಣದಾಗ ಈ ರೀತಿ ಕಾರ್ಯಕ್ರಮಗಳು ಮಾಡ್ಕೊಂತ ಬಂದಾರ. ಅದನ್ನ ನೋಡಿ ನಾವು ಅವ್ರ ಹಾದಿಯಲ್ಲಿ ನಡೆಯೋಣ, ಅವ್ರ ಮಾರ್ಗದರ್ಶನದಲ್ಲಿ ಇಂಥ ಸಣ್ಣ ಪುಟ್ಟ ಅಳಿಲು ಸೇವೆ ಮಾಡೋಣ ಅವ್ರ ಹೆಸರಲ್ಲಿ ಅಂತ ಹೇಳಿ ನಾವು ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಎಲ್ಲ ಇಡೀ ಗ್ರಾಮದ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಅವರಿಗೂ ಹೇಳ್ತೇನೆ ನಾನು. ಯಾಕಂದ್ರೆ ಹುಟ್ಟುಹಬ್ಬ ಅವ್ರದ್ದು ಇರುತ್ತೆ, ಎಲ್ಲರೂ ಖುಷಿ ಪಡುವಂತ ವಿಷಯ. ಮತ್ತ ಈ ಮುಂಬರುವ ದಿನಗಳಲ್ಲಿ ಈ ಕಲಘಟಗಿ ಕ್ಷೇತ್ರದಲ್ಲಿ ಅವರು ದೊಡ್ಡ ನಾಯಕರಾಗಿ ಹೊರಹೊಮ್ಮಲಿ ಅನ್ನುವಂತ ನಮ್ಮ ಆಸೆ. ಆ ದೇವರು ಆ ಆಸೆಯನ್ನು ಈಡೇರಿಸಲಿ ಅಂತ ಹೇಳಿ ಕೇಳ್ಕೊಳ್ತಾ, ಎಲ್ಲರ ವತಿಯಿಂದ ಇಲ್ಲಿ ನಮ್ಮ ಗೌಡ್ರು ಬಂದಿದ್ದಾರೆ, ಪಾಟೀಲ್ ಗೌಡ್ರು ಬಂದಿದ್ದಾರೆ, ನಮ್ಮ ಇಮಾಮ್ ಕಾಕರು, ಹಸನ್ ಕೋರ್ಮಡ್ಡಿ ಅವರು, ನಮ್ಮ ನರೇಂದ್ರ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಅರ್ಜುನ್ ಗೌಡ ಪಾಟೀಲ್ ಅವರು ಬಂದಾರ, ನಮ್ಮ ಕಾಂಗ್ರೆಸ್ ಮುಖಂಡರು ಮಂಡ್ಯದವರು ಪುಂಡ್ಲಿಕ ಬಂದಾರ, ಮಾದೇವಣ್ಣರು ಬಂದಾರ, ನಮ್ಮ ರಾಜ್ ಗೌಳಿಯವರು ಬಂದಾರ, ಇಮಾಮ್ ಅಣ್ಣರು ಬಂದಾರ. ಎಲ್ಲ ಕಾಂಗ್ರೆಸ್ ಮುಖಂಡರು. ನಾವು ಇವತ್ತು ಕಾಂಗ್ರೆಸ್ ಸಲುವಾಗಿ ನಾವು ಏನೇ ಆಗ್ಲಿ ಕಾಂಗ್ರೆಸ್ ಪರವಾಗಿ ನಾವು ಇವತ್ತ ಯಾವುದೇ ಫಂಕ್ಷನ್ ಆಗಲಿ, ಸಣ್ಣ ಪುಟ್ಟ ಹಿಂಗ ಜನಸೇವೆ ಆಗಲಿ, ಇಂಥ ಸಣ್ಣ ಪುಟ್ಟ ಕಾರ್ಯಕ್ರಮ ಮುಖಾಂತರ ನಮ್ಮ ಹಿರಿಯರಿಗಾಗ್ಲಿ ಮತ್ತು ಕಾಂಗ್ರೆಸ್ ಮುಖಂಡರಿಗಾಗ್ಲಿ ಗೌರವ ತರಿಸುವಂತ ಒಂದು ಕೆಲಸಗಳನ್ನು ಮಾಡ್ಕೊಂತ ಬಂದೀವಿ. ಎಲ್ಲರ ಪರವಾಗಿ ಇನ್ನೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ದಡ್ಡಿಕಮ್ಮಾಪುರ ಗ್ರಾಮದ ಎಲ್ಲ ಗುರು ಹಿರಿಯರೇ, ತಾಯಂದಿರಿ ಹಾಗೂ ಅಣ್ಣ ತಮ್ಮಂದಿರಿ ಹಾಗೂ ಕೃಷ್ಣ ಅಣ್ಣನವರ ಎಲ್ಲ ಅಭಿಮಾನಿ ಬಳಗದವ್ರಿ, ಇವತ್ತಿನ ದಿವಸ ನಮ್ಮ ಪುಡ್ಲಿಕ್ ಅವ್ರು ಹೇಳಿದಾಗ ಎಲ್ಲರೂ ನಾವು ಸಾಕಷ್ಟು ಈ ಹುಟ್ಟುಹಬ್ಬ ಕಾರ್ಯಕ್ರಮ ನೋಡೀವಿ. ಈ ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ದೊಡ್ಡ ಹೋಟೆಲ್ ಆಗಲಿ, ಯಾವುದೋ ಒಂದು ದೊಡ್ಡ ಇದರಲ್ಲಿ ಮಾಡಿ ಸಾಕಷ್ಟು ಒಂದು ಪಟಾಕಿ ಸಿಡಿಸೋದಾಗಲಿ ಅಥವಾ ಯಾವುದೇ ಒಂದು
ಒಂದು ಜನರಿಗೆ ಬೇಡದಂತ ಒಂದು ಕಾರ್ಯಕ್ರಮ ಮಾಡಿ ನಾವು ಮಾಡಿದ್ದನ್ನು ನೋಡಿವಿ. ಆದ್ರೆ ಒಂದು ದಡ್ಡಿ ಕಮಲಾಪುರ ಗ್ರಾಮದಾಗ ಈ ಅಂಧ ಮಕ್ಕಳಿಗಾಗಿರ್ಬೋದು, ಬಡವರಿಗೆ, ಬಡ ತಾಯಂದಿರಿಗೆ, ವಿಕಲಚೇತನರಿಗೆ ಒಂದು ಆಹಾರ ಕಿಟ್ಟನ್ನು ವಿತರಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮಗೆ ನಿಜವಾಗ್ಲೂ ಅತೀವ ಸಂತೋಷ ಅನಿಸ್ತೈತಿ. ಯಾಕಂದ್ರೆ ಇವತ್ತಿನ ಸಮಾಜದೊಳಗೆ ನಮಗೆ ಎಂಥ ನಾಯಕರು ಬೇಕಾಗ್ಯಾರ ಅಂದ್ರೆ ಒಂದು ಮಾತನ್ನ ಹೇಳ್ತೀನಿ, ಜಾತ್ಯತೀತ ನಾಯಕರು ಬೇಕಾಗ್ಯಾರ. ಆ ಒಂದು ಗುಣ ನಮ್ಮ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ನಾವು ದಿನನಿತ್ಯ ನೋಡ್ತೇವೆ ರಾಜಕಾರಣದೊಳಗೆ ಯಾರೋ ಇವತ್ತು ಸ್ವಾರ್ಥದ ರಾಜಕಾರಣ ಮಾಡೋರನ್ನ ನಾವು ಬಹಳಷ್ಟು ಜನ ನೋಡಿದ್ದೇವೆ. ಇಂಥ ಒಂದು ಕಾಲದೊಳಗೆ ಇವತ್ತು ನಮ್ಮ ಸಮಾಜ ಉದ್ಧಾರ ಆಗ್ಬೇಕು, ನಮ್ಮ ಬಡ ಜನ ಉದ್ಧಾರ ಆಗ್ಬೇಕು, ಬಡ ಜನರಿಗೆ ಒಂದು ಸಹಾಯ ಹಸ್ತ ಇಂಥವರಿಂದ ಸಾಕಷ್ಟು ನಾವು ನೋಡ್ಕೊಂತ ಬಂದೀವಿ. ಇನ್ನು ಮುಂದಾದರೂ ಅವರು ಹುಟ್ಟುಹಬ್ಬದ ಒಂದು ಈ ಕಾರ್ಯಕ್ರಮದೊಳಗೆ ಮುಖ್ಯವಾಗಿ ಅವ್ರಿಗೆ ದೇವರು ಇನ್ನೂ ಅವ್ರಿಗೆ ರಾಜಕೀಯವಾಗಿ, ಸಾಮಾಜಿಕವಾಗಿ ಒಳ್ಳೆಯ ಶಕ್ತಿ ನೀಡಲಿ, ಅವ್ರಿಗೆ ಆಯುಷ್ಯ ಆರೋಗ್ಯವನ್ನು ನೀಡಿ ದೇವರು ಅವರು ಕಾಪಾಡಲಿ ಅಂತೇಳಿ ಆ ದೇವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸುನಿಲ್ ಪಾಟೀಲ್ ಅನ್ನೋರಿಗೆ ಧನ್ಯವಾದಗಳು. ಹಬ್ಬದ ಅಂಗವಾಗಿ ಆಗಮಿಸಿದಂಥ 3 ಗಂಟೆಗೆ ಹೊರತೆ ಒಂದವರು 6 ಗಂಟೆಗೆ ಬಂದಂಥ ಕೃಷ್ಣ ಕೊಳ್ಳನಟ್ಟಿ ಅವರೇ, ಹಾಗೂ ನಮ್ಮ ಸುನಿಲ್ ಪಾಟೀಲ್ ಅವರೇ, ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಹಾಗೂ ಈ ಹಾಲಿ ಸದಸ್ಯರಾದಂಥ ಸುನಿಲ್ ಅವರೇ, ಹಾಗೂ ಯಾರು ಒಂದು ಸಣ್ಣ ಹುಡುಗರು ಕೂಗಿರು ಬರುವಂಥದ ಕೃಷ್ಣ ಕೊಳ್ಳನಟ್ಟಿ ಅವರು. ಆಗ ಇಷ್ಟೊತ್ತಿಗೆ ಅವ್ರು ಏನಾಗಬೇಕಾಗನ್ನೋದು ನಮ್ಮ ಈ ಭಾಗ ಅಲ್ಲ, ನಿಗದಿ ಭಾಗ ಹಿಡ್ಕೊಂಡು ನಮ್ಮ ಮುಗದ ಭಾಗ ಅಂತ ಎಲ್ಲ ಯಾವ ಹಳ್ಳಿ ಕೇಳಿದ್ರು ನಮ್ಮ ಭಯ 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 ಅಂತಾರೆ. ಅದಕ್ಕೆ ಅವ್ರದ್ದೊಂದು ಟೈಮ್ ಬಂದಾಗ ನಾವು ಎಲ್ಲರೂ ಕೂಡಿ ಅದು ಏನು ಮಾಡ್ಬೇಕನ್ನೋದು ನಮ್ಮದು ಮನಸ್ಸಾಗ ಐತಿ. ಎಲ್ಲ ಜನಕ್ಕೆ ನಾ ಅಷ್ಟೇ ಅಲ್ಲ, ಈ ನಮ್ಮ ನಿಗದಿ ಭಾಗ ಮುಗದ ಭಾಗದ ಜನಕ್ಕೂ ಐತಿ. ಅದನ್ನೆಲ್ಲರೂ ಕೂಡ ಮಾಡೋನು. ಅವರು ಇಷ್ಟು ದಿನ ಹುಟ್ಟು ಹಬ್ಬ ಸಿಟಿಯಾಗ ಮಾಡ್ತಿದ್ರೆ ಈ ಗ್ರಾಮೀಣಕ್ಕೆ ಬಂದೈತಿ, ಅದರಂತೆ ನಾವು ಗ್ರಾಮೀಣಕ್ಕೆ ಒಂದು ಏನಾರು ಒಂದು ಮಾಡೋಣ ಅಂತ ನಾ ಹೇಳಿ ಈ ಪರಮಾತ್ಮ ಅಲ್ಲಿ ಅವ್ರಿಗೆ ಮುಂದುವರಿಯಲಿ ಅಂತ ಹೇಳ್ತಾ ನಾನು ಒಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಯ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಧಾರವಾಡಕ್ಕೆ ಬಂದಾಗೊಮ್ಮೆ ಅಂತಿರ್ತ ನಾನು ವಿಶಾಲ ಗೌಳಿ ಅವ್ರಿಗೆ ಕಂಟಿನ್ಯೂ ಏನ್ರಿ ಬರೀ ಭಯ ಭಯ ಅಂತಿರ್ ಅಂತ ನಾ ಕೇಳಾಗ ಇಲ್ರಿ, ಆ ರೀತಿ ನಮಗ್ ಭಾಳ ಅವ್ರು ನಡ್ಕೊಂಡವ್ರು. ಆಮೇಲೆ ಯಾವ್ದು ಏನೋ ಕೆಲ್ಸ ಇದ್ರು ಹಿಂಗೈತ್ರಿ ಭಯಾರ ಅಂತಂದ್ರೆ ಅವ್ರು ಮಾಡ್ಕೊಟ್ರಿ ಅವ್ರಿಗೆ. ಹಿಂಗಾಗಿ ಅವರು ನಾವು ನಮ್ಮ ಚಿರುಗೂಡ್ರಾತು ಅವ್ರು ಅಡ್ಡಿಲ್ಪ ನಮ್ಮ ಕೃಷ್ಣನವ್ರು ಅಂತ ಕಸ ಅವ್ರು ಹೇಳ್ಯಾರ. ಹಿಂಗಾಗಿ ನಾವು ಅವ್ರ ಮೇಲೆ ಭಾಳ ಪ್ರೀತಿ ಐತಿ. ಅದಕ್ಕೆ ಅವ್ರಿಗೆ ಒಟ್ಟು ಒಳ್ಳೇದ ಅವ್ರ ಮೇಲೆ ನಾವು ಭಾವನೆ ಐತಿ, ಅವ್ರ ಭಾವನೆ ನಮ್ನ ಒಳ್ಳೇದೈತಿ ಅಂತೇಳಿ ನಮ್ಗೆ 2 ಮಾತು ಮುಗಿತು. ಕಲಗಡಿ ಕ್ಷೇತ್ರದ ಯಾವತ್ತು ಬಡವರ ಬಂಧು, ದೀನ ದಲಿತರ ನಾಯಕರು, ಎಲ್ಲರ ಬಾಯಲ್ಲಿ ಭಯ ಎಂದೇ ಪ್ರಸಿದ್ಧರಾದವರು, ಮುಂಬರುವ ಕಲಗಡಿ ಕ್ಷೇತ್ರದ ಶಾಸಕರು ಅಂತ ಹೇಳಿ ನಾವು ಅನ್ಕೊಂಡ್ಬಿಟ್ಟಿವಿ. ಈಗ ಯಾವತ್ತು ಅವರ ಹೆಸರು ನಮ್ಮ ಮನಸ್ಸಿನಲ್ಲಿದೆ, ನಮ್ಮ ಹೃದಯದಲ್ಲಿದೆ, ನಮ್ಮ ರಕ್ತದಲ್ಲಿದೆ. ಅವ್ರದ ಸನ್ಮಾನ್ಯ ಶ್ರೀ ಕೃಷ್ಣ ಕೊಳ್ಳನಟ್ಟಿ ಅವರ 53ನೇ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಿಸ್ತಾ ಇದ್ದೀವಿ ನಾವು. ಇವತ್ತು ನನಗೆ ಇಷ್ಟು ಖುಷಿ ಆಗತ್ತಂದ್ರೆ ಏನೇನು ಅನ್ಕೋಬೇಕಂತ ಬಂದೇನೆ ಮರ್ತು ಬಿಡ್ತೇನೆ. ಈಗ ನಾನು ಆ ಖುಷಿಗೆ ಭಾಳ ಖುಷಿ ಆದಾಗ ಮನುಷ್ಯ ಮರಿತಾನಂತ. ಎಲ್ಲರ ಪರವಾಗಿ, ತಾಯಂದಿರ ಪರವಾಗಿ, ಎಲ್ಲ ಅಣ್ಣ ತಮ್ಮಂದಿರ ಪರವಾಗಿ ಎಲ್ಲರಿಗೂ ಅವರಿಗೆ 53ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ. ದೇವರು ಇನ್ನೂ ಅವರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡಲಿ. ಮುಂಬರುವ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ನಮ್ಮ ಪಕ್ಷದಲ್ಲಿ ಉನ್ನತ ಸ್ಥಾನ ಸಿಗಲಿ ಅನ್ನುವಂಥ ನಮ್ಮ ಆಸೆ ಆ ದೇವರು ಈಡೇರಿಸಲಿ ಅಂತ ಹೇಳಿ ಇವತ್ತು ವೇದಿಕೆಯ ಮೇಲೆ ಆಸೀನರಾದಂಥ ನಮ್ಮ ಅಣ್ಣನವರಿಗೆ ಹಾಗೂ ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರನ್ನ ಅಂತ ಹೇಳಿ ಕರಿತೀವಿ ಸುನಿಲ್ ಪಾಟೀಲ್ ಅವರಿಗೆ ಹಾಗೂ ಅರ್ಜುನ್ ಗೌಡರಿಗೆ, ಪುಂಡ್ಲಿಕ್ ಅವರಿಗೆ, ಎಲ್ಲ ನಮ್ಮ ಹಿರಿಯರಾದಂಥ ಹಸನ್ ಕೋರ್ಮಡ್ಡಿ ಅವರಿಗೆ, ಇಮಾಮ್ ಕೋರ್ಮಡ್ಡಿ ಅವರಿಗೆ, ಮಾದೇವ್ ಅವರಿಗೆ, ಮಾನು ದಾಂಡೇವಲಿ ಅವರಿಗೆ, ಇಮಾಮ್ ಖಾನೇವಲಿ ಅವರಿಗೆ ಹಾಗೂ ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಮುಂದೆ ನಮ್ಮ ಕೂತಿರೋ ಅಕ್ಕ ತಂಗಿಯರು, ತಾಯಿಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ನಾನು ವಂದಿಸಿ, ಆಮೇಲೆ ಇವತ್ತೊಂದು ವಿಷಯ ಏನು ಹೇಳ್ಬೇಕಂತಂದ್ರೆ ಇದನ್ನೆಲ್ಲ ನಾವು ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿವಿ. ಏನೋ ಆಹಾರ ಧಾನ್ಯಗಳ ಕಿಟ್ ಹಂಚೋದು. ಎಲ್ಲಿಂದ ಬಂದ್ರಿಪ್ಪ ನಮ್ಗೆ, ಎಲ್ಲಿಂದ ಒಳಗೆ ಹುರ್ತು ಇಂಥ ಕಾರ್ಯಕ್ರಮ ಮಾಡ್ಬೇಕನ್ನೋದಂತಂದ್ರೆ ನಾವು ಅಣ್ಣನವರು ಇಂಥ ದೊಡ್ಡ ಪ್ರಮಾಣದಾಗ ಮಾಡ್ತಾರೆ. ಇಂಥ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಕಲಗಡಿ ಕ್ಷೇತ್ರದಾಗ ಬರೀ ನಮ್ಮ ಅಣ್ಣವ್ರ ಭಾಗದಾಗ ಅಷ್ಟೇ ಅಲ್ಲ, ನಿಮಗೆ ನೆನಪಿರಲಿ, ಇಂಥ ಕಾರ್ಯಕ್ರಮಗಳನ್ನು ಕಲಗಡಿ ಕ್ಷೇತ್ರದಾಗ ಆಗಲಿ, ಕಲಗಡಿಗೆ ಮತ್ತು ಅಣ್ಣವರ ಎರಡೂ ತಾಲೂಕಿನಾಗೂ
ಕೂಡ ಇಂಥ ಅಪಾರ ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದಾರ. ಅವ್ರ ಮಾರ್ಗದರ್ಶನದಲ್ಲಿ ಅವರು ನಮ್ಗೆ ಪ್ರೇರಣೆ ಅಂತ ನಾ ಹೇಳಿ ಇವತ್ತಿಂದ ಹೇಳ್ತೇನೆ. ಯಾಕಂದ್ರೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕನ್ನುವಂಥದ್ದು ನನಗೂ ಮನಸ್ಸಿನೊಳಗೆ ಹುಟ್ಟುತ್ತೆ. ಯಾಕಂದ್ರೆ ನಾವು ಬೆಳಗಿನ ಸಾಯಂಕಾಲ ದುಡಿಯಕ್ಕೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಯಾವೊಬ್ಬ MLA ಆಗಲಿ ಯಾವೊಬ್ಬ ಮಿನಿಸ್ಟರ್ ಆಗಲಿ ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ದು ತಮ್ಮ ಸ್ವಂತ ಖರ್ಚಿನಿಂದ ಮಾಡಿದ್ದನ್ನ ಎಲ್ಲೂ ನೋಡಿಲ್ಲ. ನಮ್ಮ ಅಣ್ಣನವ್ರ ಕಾರ್ಯಕ್ರಮ ನಾನು ನೋಡಿನಿ. ಯಾವುದೇ ಒಂದು ಗುಡಿ ಗುಂಡಾರ ಆಗಲಿ ಏನೇ ಒಂದು ಸಮುದಾಯ ಭವನ ಕಟ್ಟಾತೀವ್ರಿ ಭಯ ಹಿಂಗ್ರಿ, ಮತ್ತೆ ನಮ್ಗೆ ಹಿಂಗ್ ಸಿಮೆಂಟ್ ಕಡಿಮೆ ಬಿದ್ದೈತಿ, ಸ್ಟೀಲ್ ಕಡಿಮೆ ಬಿದ್ದೈತಿ ಅಂದ್ರೆ ಭಯ ಹೋಗ್ರಿ ತಗೊಂಡ್ ಬರ್ರಿ. ಅದು ಎಷ್ಟು ಆಗ್ತೈತಿ ಅದು ನೋಡಂಗಿಲ್ಲ. 50,000 ಆಗ್ತೈತಿ, ಲಕ್ಷ ಆಗ್ತೈತಿ, 5 ಲಕ್ಷ. ನನ್ನ ಕಣ್ಣಾರೆ ನೋಡೇನೆ 15 ಲಕ್ಷ 20 ಲಕ್ಷ ಅನುದಾನ ಅವ್ರು ಕೊಟ್ಟಾರ. ಸ್ವಂತ ಅಲ್ಲಿ ಏನೋ ಸಮುದಾಯ ಭವನ ಕಟ್ಟೋದಾಗಲಿ ಗುಡಿ ಗುಂಡಾರಾಗಲಿ. ಮತ್ತೆ ಯಾವುದೇ ಈ ಭಾಗದಾಗ ಯಾರ ನಮ್ಗೆ ಹಿಂಗೆ ಪ್ರಾಬ್ಲಮ್ ಐತ್ರಿಪ್ಪ, ನಮ್ಗೆ ತ್ರಾಸ ಐತಿ, ಯಾವುದೇ ವಿದ್ಯಾಭ್ಯಾಸಕ್ಕಾಗಲಿ ಇನ್ನೇ ಹಲವಾರು ಏನು ಯಾವುದೇ ವೈಯಕ್ತಿಕ ಪ್ರಾಬ್ಲಮ್ ತಗೊಂಡು ಹೋದ್ರು ನಮ್ಮ ಕೃಷ್ಣಣ್ಣನವರು ಅವರಿಗೆ ಚಾಚು ತಪ್ಪದೆ ಏನ್ ತಮ್ಮ ಕೈಲಿ ಏನಾಗ್ತೈತಿ ಅದನ್ನ ಸಮಾಜ ಸೇವೆ ಅಂತ ತಿಳ್ಕೊಂಡು ಈ ಜನರಿಗೆ, ನಮ್ಮ ಕ್ಷೇತ್ರ ಜನರಿಗೆಲ್ಲ ಅನುಕೂಲತೆಯನ್ನು ಮಾಡ್ಕೊಂಡು ಬಂದಾರ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಮುಂಬರುವ ದಿನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಕೃಷ್ಣ ಬ್ಯಾರ ಮೇಲೆ ಇರಲಿ. ತಾಯಂದಿರಿ ಇಷ್ಟು ಮಂದಿ ತಾಯಂದಿರಿ ಅಕ್ಕಂಗಿರಿ ಎಲ್ಲರೂ ಕೂತೀರಿ, ಅಣ್ಣ ತಮ್ಮಂದಿರು ಕೂತೀರಿ. ಎಲ್ಲರ ಆಶೀರ್ವಾದ ನಮ್ಮ ಕೃಷ್ಣಣ್ಣರ ಮೇಲಿದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ಅಣ್ಣರು ಈ ಭಾಗಕ್ಕೆ ಶಾಸಕರಿಗಾಗಿ 100% ಬರ್ತಾರ. ಸಾಯಂಕಾಲ ಹೇಳಿದ ಮಾತ್ರ ಸುಳ್ಳಾಗೋದು ಅಂತ ನೆನಪಿಟ್ಕೊರಿ. ಯಾವುದೇ ಕಷ್ಟ ಬರಲಿ ನಮ್ಮ ಹತ್ರ ಬಂದ್ರು, ನೀವು ನಮ್ಮ ಹತ್ರ ಬಂದ್ರೆ ನಾವು ಮತ್ತೆ ಹೋಗೋರು ಅಣ್ಣನ ಕಡೆನ. ಯಾಕಂದ್ರೆ ನಮಗ 24 ತಾಸು ಯಾವುದೇ ಸಮಸ್ಯೆ ಆಗಲಿ ಏನಾಗಲಿ ನಾವು ಪಟ್ಟಂತ ನಮ್ಗೆ ಸಮೀಪ ಸಿಗುವಂತ ನಾಯಕ ಅಂದ್ರೆ ನಮ್ಮ ಕೃಷ್ಣಣ್ಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಕೆಲವೊಂದು ಈಗ ಫೈನಾನ್ಷಿಯಲಿ ಎಲ್ಲರೂ ಭಾಳ ಸ್ಟ್ರಾಂಗ್ ಅದಾರ, ಇಲ್ಲ ಅನ್ನಂಗಿಲ್ಲ. ಕೆಲವೊಬ್ರು ಇಲ್ಲದೆ ಇದ್ದವ್ರು ಏನು ಮಾಡ್ಬೇಕ್ರಿ, ಯಾರ ಮುಂದೆ ಹೇಳ್ಬೇಕು ತಮ್ಮಗಳು, ಏನೋ ಒಂದು ಸಮಸ್ಯೆ ಇರ್ತಾವ, ಏನೋ ಒಂದು ಅವ್ರಿಗೆ ತ್ರಾಸ ಇರ್ತೈತಿ, ಯಾರ ಮುಂದೆ ಹೋಗಿ ಹೇಳ್ಬೇಕು ಅಂತಾದ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸ ಇದ್ರು ನಾವು ಅಣ್ಣನ ಕಡೆನೇ ಹೋಗ್ತೀವಿ. ಅದಕ್ಕೆ ಪರಿಹಾರ ಹುಡುಕಿ ಅವರು ನಮ್ಗೆ ಏನಿಲ್ಲ ಅಲ್ಪ ಇದು ಅವಧಿ ಒಳಗೆ ನಮಗೆ ಪರಿಹಾರ ಹುಡುಕಿ ಕೊಡ್ತಾರೆ. ನಮಗೆ ಭಾಳ ಖುಷಿ ಆಗ್ತೈತಿ. ಅವ್ರ ಮಾರ್ಗದರ್ಶನದಲ್ಲಿ ಇಂಥವು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮುಂದೆ ಮಾಡ್ತೀವಿ. ಆಮೇಲೆ ಮುಂಬರುವ ದಿನಗಳಲ್ಲಿ ಅದೇ ಹೇಳಿದೆಲ್ಲ ಇಂಥವು ಈಗ ಸಣ್ಣ ಮಾಡ್ತೀವಿ. ಅಣ್ಣರ ಮಾರ್ಗದರ್ಶನದಲ್ಲಿ ಅಣ್ಣರ ಹೆಲ್ಪ್ ತಗೊಂಡು ನಾವು ಏನೇ ಇದು ಮಾಡ್ತೀವಿ ಅಂದ್ರು ನಾವು ಇವತ್ತು ಈ ಮಟ್ಟಿಗೆ ಬೆಳೆದೀವಿ ಅಂದ್ರೆ ನಮಗೆ ನಮ್ಮ ಅಣ್ಣಾರ ಕಾರಣ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಯಾವುದೇ ಈಗ ಪುಂಡ್ಲಿಕ್ ಅಣ್ಣಾರು ಹೇಳಿದ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇರ್ತಾವ, ಅದರಾಗ ಹಸ್ತಕ್ಷೇಪ ಮಾಡ್ತಾರ ಯಾರ. ಅವ್ರದ್ದು ಮನಸ್ಸೊಳಗೆ ಏನಿರ್ತೈತೆ ಅಂದ್ರೆ ಈಗ 5-6 ಮಂದಿ ಮೆಂಬರ್ಸ್ ಅದಾರ ಅಂತ ಹೋಗ್ರಿ, ಒಂದು ಪಂಚಾಯತ್ ಒಳಗೆ ಒಂದು 8-10 ಮಂದಿ ಮೆಂಬರ್ಸ್ ಅದಾರ ಅಂದ್ರೆ ಎಲ್ಲರೂ ಒಂದು ಸ್ವಲ್ಪ ಅಧ್ಯಕ್ಷ ಸ್ಥಾನವನ್ನು ತಗೊಳ್ಳಿ. ಅವ್ರ ಮನಸ್ಸಿಗೆ ಒಂದು ಸಂತೋಷ ಆಗಲಿ ಅನ್ನೋಂಥವ್ರು ಅವ್ರ ತಲೆಯಾಗ. ಉಳಿದವರು ಒಂದಿಬ್ರು 100 ಒಂದು 10 ಜನ ಅವರು ಏನು ತಪ್ಪು ತಿಳ್ಕೊಲಿ. ಆದ್ರೆ ಅಣ್ಣನವ್ರು ಮಾಡುವಂಥ ಕಾರ್ಯಗಳನ್ನು 90% ಜನ ನಂಬ್ತಾರ. ಆಮೇಲೆ ಆರೋಗ್ಯದಲ್ಲಿ ಏರುಪೇರು ಬರದಂಗ ಆ ದೇವ್ರು ಕಾಪಾಡಲಿ ಅಂತ ಹೇಳ್ತಾ ಎಲ್ಲರ ಪರವಾಗಿ ಅವರಿಗೆ ಇನ್ನೊಮ್ಮೆ 53ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಬ್ಬರಿಗೇನೋ ಹಿರತನ ಮಾಡಕ್ ಹೋದಾಗ ಒಬ್ರಿಗೆ ನೋವು ಆಕಿರ್ತೈತಿ, ಆದ ಅವ್ರಿಗೆ ಎಫೆಕ್ಟ್ ಆಕತ್ ಅನ್ಕೋದಿಲ್ಲ. ಅವ್ರ ಒಬ್ರಿಗಾರ ಒಳ್ಳೇದಾಕತ್ತಲ್ಪ ನಾ ಮಾಡೋದು. ಯಾಕಂದ್ರ ರಾಜಕಾರಣಿಗಳು ಯಾವತ್ತು ಸ್ವಾರ್ಥಿಗಳು ಇರ್ತಾರ. ಅಲ್ಲಿ ಹೋದ್ರೆ ನನಗೇನೋ ಎಫೆಕ್ಟ್ ಆಕತ್ತನಪ್ಪ, ಮುಂದೊಂದು ದಿನ ನನಗೇನಾರು ಹಿಂಗೆ ಆಕೈತೇನೋ ಅಂತಿರ್ತಾರ. ಆದ್ರೆ ಅವ್ರು ಯಾವುದೂ ಲೆಕ್ಕಿಸೋದಿಲ್ಲ. ಅವ್ರ ಕಣ್ಣಾಗ ಏನಿರ್ತೈತಿ ನ್ಯಾಯಯುತವಾಗಿ ಧರ್ಮದಿಂತ್ರ. ಯಾವಾಗ ಮಹಾಭಾರತದಲ್ಲಿ ಆ ಕೃಷ್ಣ ಪರಮಾತ್ಮ ಧರ್ಮದ ಹಾದಿ ಹಿಡಿದಿದ್ದಲ್ಲ, ಈ ಕಲಿಯುಗದಾಗ ನಮ್ಮ ಕೃಷ್ಣ ಪರಮಾತ್ಮ ಧರ್ಮದ ಹಾದಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಇದನ್ನು ಹೇಳ್ದಂಗೆ ಆ ದೇವರ ಆಯುಷ್ಯ ಆರೋಗ್ಯ ಕೊಡಲಿ. ರಾಜಕೀಯವಾಗಿ ನಾವು ಅನ್ಕೊಂಡವ್ರಿ ನಮ್ಮಂಥ ಶಿಷ್ಯಗಳು ಭಾಳ ಮಂದಿ ಅದಾರ. ಈಗ ಅವ್ರಿಗೆ ನಾನು ನಿಜವಾಗ್ಲೂ ಪ್ರಾಮಾಣಿಕವಾಗಿ ವೇದಿಕೆ ಮೇಲೆ ಹೇಳತ್ತೀನಿ, ನಾವು ಭಾಳ ಕನಸು ಕಟ್ಟಿವಿ, ಅವ್ರು ಕಟ್ಟಾರಲ್ಲೋ ಗೊತ್ತಿಲ್ಲ. ನಾವು ಏನೋ ಒಂದು ಅವಕಾಶ ದೇವ್ರು ಕೊಟ್ಟಪ್ಪ ಅಂದ್ರೆ ಅದನ್ನು ಅಚ್ಚುಕಟ್ಟಾಗಿ ಬಳಸ್ಕೋತೀವಿ. ಈ ಸಲ ಅಂತೂ ಪಕ್ಕ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬಂಧುಗಳೇ, ಈ ದಿವಸ ನನ್ನ ಜನನದ ದಿವಸ. ನನ್ನ ತಾಯಿ ಈ ಭೂಮಿಗೆ ನನ್ನನ್ನು ಕರಿತಂದ ದಿವಸ ಇದು. ಅತ್ಯಂತ ಮಹತ್ವದ ದಿವಸ. ಈ ದಿವಸವನ್ನ ನಮ್ಮ ವಿಶಾಲ ಗೌಡಿ ಸೋದರ ನಿಮ್ಮೆಲ್ಲರ ಮುಂದೆ ಹಂಚುವುದಕ್ಕೆ, ವಿಸ್ತರಣೆ ಮಾಡುವುದಕ್ಕೆ ನಿಂತಿದ್ದಾನೆ.
ನಿಂತಿದ್ದಾನೆ. ಮೊದಲಿಗೆ ಅವನಿಗೆ ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ವೇದಿಕೆ ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ತಾಯಂದರಿಗೆ, ಅಣ್ಣ ತಮ್ಮಂದರಿಗೆ, ಮಕ್ಕಳಿಗೆ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಅವರಿವರನ್ನದೇ ವಿಶಾಲ ಗೌಳಿಯವರ ಒಂದಿಗೆ ದನಿಯಾಗಿ ವೇದಿಕೆ ಮೇಲೆ ಕುಳಿತಕ್ಕಂಥ ಹಿರಿಯರು ಮತ್ತು ಯುವ ಮಿತ್ರರು ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಮಾಡಿ, ಮೊದಲನೆಯದಾಗಿ ನನ್ನ ಆರಾಧ್ಯ ದೇವಿ ಗ್ರಾಮ ದೇವಿಯನ್ನ, ಮಲ್ಲೂರು ಗ್ರಾಮ ದೇವಿಯನ್ನ, ಸುತ್ತಮುತ್ತಲಿನ ಗ್ರಾಮ ದೇವಿಯನ್ನ ಈ ಸಂದರ್ಭದಲ್ಲಿ ನೆನೆಸಿ, ಯಾವತ್ತು ನನ್ನ ದಡ್ಡಿ ಕಮಲಾಪುರದ ಶ್ರೀಕೃಷ್ಣನ ಆರಾಧ್ಯ ಭಕ್ತರಾದ ನೀವು ಶ್ರೀಕೃಷ್ಣ ಆರಾಧ್ಯ ದೇವನ್ನ ಈ ಸಂದರ್ಭದಲ್ಲಿ ನೆನೆಸಿ, ಒಬ್ಬ ವ್ಯಕ್ತಿಯ ಹೆಸರನ್ನೇ ತಗೊಂಡು ಹೇಳೋದಕ್ಕೆ ಕಾರಣನ ಇಷ್ಟೇ ಇರ್ತದೆ. ವಿಶಾಲಗೌಡಿ ಅಂದ್ರೆ ನನ್ನ ಸೋದರ, ನನ್ನ ರಕ್ತ ಹಚ್ಕೊಂಡು ಬಂದ ಹುಟ್ಟಿಲ್ಲ, ಆದ್ರೂ ಕೂಡ ನನ್ನ ಸೋದರ. ಯಾವತ್ತೂ ಅವನನ್ನ ಬಿಟ್ಟುಕೊಡೋ ವಿಷಯ ಇಲ್ಲ. ಅವನು ಕೂಡ ಹಾಗೇನೆ ನಮ್ಮನ್ನ, ನಮ್ಮ ಸಂಗಡಿಗರನ್ನ, ನಮ್ಮ ಫಾಲೋವರ್ಸರನ್ನ, ನಮ್ಮ ಹಿಂಬಾಲಿಕರನ್ನ, ನಮ್ಮ ಬಂಧು ಬಳಗವನ್ನ, ಅವರಾಗಲಿ ಅವರ ಹಳೆಯರಾಗಲಿ, ನಮ್ಮ ಅದಕ್ಕీ ಮೊದಲು ನಮ್ಮ ಪೈಲ್ವಾನ್ರು, ನಾವು ಪೈಲ್ವಾನ್ರು ಅಂತ ಕರೆಯೋದು, ಹೆಸರು ನೀವೇನು ಪಡ್ಕೊಂಡು ಹೋಗ್ತೀವಿ. ಯಾವತ್ತೂ ಕೂಡ ಅವತ್ತಿಂದ ನಮ್ಮ ಪೈಲ್ವಾನ್ರು ನಮಗೆ ರಾಜಕೀಯವಾಗಿ ಇರ್ಬೋದು, ದೈಹಿಕವಾಗಿರ್ಬೋದು, ಆಶೀರ್ವಾದ ಮಾಡೋಕ್ಕಿರ್ಬೋದು, ಅವತ್ತು ಯಾವತ್ತೂ ನಮ್ಮ ಜೊತೆಗಿದ್ದಂಥವ್ರು ನಮಗೆ ಆಶೀರ್ವಾದ ಮಾಡ್ತಕ್ಕಂಥ ಯಾವತ್ತೂ ಒಳ್ಳೆಯ ಮನಸ್ಸನ್ನ ಮಾಡ್ಕೊಂಡಿದ್ದಾರೆ. ನಾವು ತಪ್ಪು ಮಾಡಿದಾಗಲೂ ಕೂಡ ತಿದ್ದಿ ಹೇಳುವುದಕ್ಕೇನೂ ಅವರು ಅರ್ಹರಿದ್ದಾರೆ, ಮತ್ತೆ ತಿದ್ದಿ ಹೇಳಿದ್ದಾರೆ. ಅವರು ಹಿರಿಯರು ತಿದ್ದಿ ಹೇಳಿದಾಗ ನಾವು ಒಂದು ಒಳ್ಳೆ ಮಾರ್ಗ ಹಿಡ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ವಿಶಾಲ್ ಗೌಡಿಯವರು ಮತ್ತೆ ನಮ್ಮ ಪುಂಡ್ಲಿಕ್ವಯ್ಯ ಅವರು ಆತ್ಮೀಯ ಸೋದರು. ಅವರು ಏನೇನು ವಿಚಾರ ಮಾಡ್ತಾರ, ಯಾರನ್ನ ಎಲ್ಲಿ ಕರೆತರಬೇಕು, ಅವ್ರಿಗೆ ಏನು ಕೆಲಸ ಹಚ್ಚಬೇಕು, ಯಾವ ರೀತಿ ಕೆಲಸ ಹಚ್ಚಬೇಕು ಅಂತಕ್ಕಂಥ ಯೋಜನೆಯನ್ನ ಅವರೇ ಮಾಡ್ಕೊಂಡಿರ್ತಾರೆ. ಇಲ್ಲಿ ಏನು ಕಿಟ್ಗಳು ಕಾಣ್ತಾವಲ್ಲ, ಬರೇ ನನ್ನ ಪೋಸ್ಟರ್ ಅಷ್ಟೇ. ಅದರ ಒಳಗಿರೋ ಶ್ರಮ, ಅದ್ರ ಒಳಗಿರೋ ಹಣ, ಅದರ ಒಳಗಿರುವ ಪ್ಲಾಸ್ಟಿಕ್ ಹಾಳಿ ಎಲ್ಲವೂ ಕೂಡ ವಿಶಾಲ ಗೌಡಿಯದು ಮತ್ತು ಯೋಜನೆ ಪುಂಡ್ಲಿಕವ್ರು. ಸುಮ್ಮನೆ ಕೃಷ್ಣ ಕೊಳಟೆ ಅವ್ರು ಕೊಡ್ತಾರೆ, ಕೃಷ್ಣ ಬಯ್ಯ ಅವ್ರು ಕೊಡ್ತಾರೆ ಅಂತ ಹೇಳ್ತಾರೆ. ಕೊಡುವುದಿಲ್ಲ ಅವ್ರದೇ, ಹೆಸರು ನಂದೇ ಇರ್ಬೇಕು. ಅಂದ್ರೆ ಅವ್ರ ಅಣ್ಣನಾಗಿ ನನ್ನನ್ನು ಸೇವ್ಕೊಂಡಿದ್ದಾರೆ, ತಮ್ಮಂದಿರಾಗಿ ನಾನು ಕೂಡ ಅವರನ್ನ ಖಂಡಿತವಾಗಿ ಸ್ವೀಕಾರ ಮಾಡ್ಕೊಂಡಿದ್ದೇನೆ. ಯಾವತ್ತೂ ಎಲ್ಲರಿಗೂ ಅವರ ಜೊತೆಗಿರ್ತೇನೆ, ಅವರ ಮಾರ್ಗದರ್ಶನದಲ್ಲಿ ನಾನು ನಡಿತೇನೆ, ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ನಡಿತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಅನೇಕ ವಿಶಾಲ್ ಗೌಡಿಯವರು, ನಮ್ಮ ಪುಡ್ಲಿಕ್ ಅವ್ರು ಹೇಳಿದಂಗೆ ನಾನು ಎಲ್ಲಿ ಹೇಳ್ಕೊಳ್ಳೋದಿಲ್ಲ, ಅನಿವಾರ್ಯವಾಗಿ ಇವತ್ತು ಹೇಳ್ಕೋಬೇಕು. ಅವರು ಹೇಳಿದ ಮೇಲೆ ನಾನು ಹೇಳಿಲ್ಲ ಅಂದ್ರೆ ಅವ್ರು ಏನೋ ಸುಳ್ಳನೆ ಹೇಳ್ತಾರನೋ ಅಂತಕ್ಕಂಥ ಭಾವನೆಗಳು ಕೂಡ ಬರ್ತಿದ್ವು. ಇವತ್ತು ನಮ್ಮ ಸುನೀಲ್ ಪಾಟೀಲ್ ಅವರು ಕೂಡ ನಮ್ಮ ಜೊತೆ ಚಿಕ್ಕಂದಿನಿಂದ ಇದ್ದಾವೆ. ಅವರು ಮನೆಯವರು ಕೂಡ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿ, ಇವರು ಮೆಂಬರ್ ಆಗಿ ಅನೇಕ ಜನ ಕೆಲಸ ಮಾಡಿಕೊಂಡು ನಾವು ಬಂದಿದ್ದೀವಿ. ಇವ್ರು ನರಪ್ಪ ಅವರು ನಮಗೆ ಜೊತೆಗಂಡೆ ಹತ್ತಿದ್ ಬಿಟ್ಟಿರ್ತಾರೆ. ಯಾವಾಗಿದ್ರು ಎಲ್ಲೇ ಕಾರ್ಯಕ್ರಮ ಇರಲಿ, ಏನಿರಲಿ, APMC ಇರಲಿ, ತಾಲೂಕ್ ಪಂಚಾಯತ್ ಇರಲಿ, ನರಪ್ಪ ಅವರು ಇದ್ದೇ ಇರ್ತಾರೆ. ಅವರು ಕೂಡ ಒಳ್ಳೆಯ ಆಶೀರ್ವಾದವನ್ನ ನಮಗೆ ಮಾಡ್ತಾ ಇದ್ದಾರೆ. ಇಷ್ಟೇನೆ, ನಾನು ಹುಟ್ಟಿನಿಂದ ಕೇವಲ ಬಡವ. ನನ್ನಂತ ಬಡತನ ಬಹುಶಃ ಈ ಭಾರತ ದೇಶದಲ್ಲಿ, ಈ ನಾಡಿನಲ್ಲಿ, ಈ ದೇಶದಲ್ಲಿ ಯಾರು ಅನುಭವಿಸಿಲ್ಲ. ಆದರೆ ಕೊಡುವ ಮನಸ್ಸು ನಂದು ಬಡತನದಲ್ಲ. ಕೊಡುವ ಮನಸ್ಸು ಯಾವತ್ತೂ ಶ್ರೀಮಂತವಾಗಿಯೇ ಬಂದಿದೆ, ಶ್ರೀಮಂತಿಕೆ ಮೇಲೇನೆ ಹೋಗಿದ್ದೇನೆ. ನನ್ನ ಕಡೆ ಏನು ಇರ್ತದೆ ಬರ್ತದೆ ಗೊತ್ತಿಲ್ಲ. ಯಾರೋ ಬಂದು ಗುಡಿಗೆ ಇಷ್ಟು ದಾನ ಕೊಡ್ರಿ, ಹಿಂಗ್ ಮಾಡ್ರಿ, ಗೋಪುರ ಕಟ್ಟೋದೈತಿ, ಗುಡಿ ಕಟ್ಟೋದೈತಿ, ಯುವಕ ಮಂಡಳದ ಏನೋ ಒಂದು ಕಾರ್ಯಕ್ರಮ ಐತಿ ಕೊಡ್ರಿ ಅಂದ್ರೆ ನನ್ನ ಕಿಸದಾಗ ಇರೋದಿಲ್ಲ. ನಾಳೆ ಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ. ಖಂಡಿತವೂ ಅವರಿಗೆ ನಾಳೆ ಕೊಟ್ಟು ಅವರ ಮಾತಿಗೆ ತಪ್ಪದೇ ನಡ್ಕೊಳ್ತೀನಿ. ಅದಕ್ಕೆಲ್ಲ
ಆಶೀರ್ವಾದ ಮಾಡ್ತಕ್ಕಂಥವ್ರು ಯಾರಂದ್ರೆ ಮುಂದೆ ಕೂತಿದ್ರಲ್ಲ ತಾಯಂದಿರು, ನಿಮ್ಮ ಆಶೀರ್ವಾದನೇ ಬಹಳ ಮುಖ್ಯ. ಯಾಕಂದ್ರೆ ತಾಯಂದಿರು ಯಾವತ್ತು ನೀವು ಆಶೀರ್ವಾದ ಮಾಡ್ತೀರಿ, ಆ ನಿಮ್ಮ ಆಶೀರ್ವಾದದ ಕೊಡ ಎಂದೂ ಆಗೋದೇನೆ ಬತ್ತುವುದನೇ ಇಲ್ಲ. ನೀವೇನು ಒಂದು ಕೊಡ ನೀರು ತಂದು ಮನೆಯೊಳಗೆ ಇಟ್ಟಿರ್ತೀರಿ, ಮುಂಜಾನೆ ಸಂಜೆ ಮಠ ಮನೆಯೊಳಗೆ ಮಕ್ಕಳಿರಲಿ, ಅಂತಮ್ರಿರಲಿ, ಬಂಧು ಇರಲಿ, ಮೈದುನು ಇರಲಿ, ಗಂಡ ಇರಲಿ, ಮಕ್ಕಳಿರಲಿ, ಯಾರೇ ಬಂದ್ರು, ಯಾವುದೇ ಭಿಕ್ಷುಕರು ಬರಲಿ, ನಿಮ್ಮಲ್ಲಿ ಏನೂ ಇಲ್ಲ ಅಂದ್ರೂ ಕೂಡ ನೀರನ್ನು ಕೊಟ್ಟಾದ್ರೂ ಅವರ ಮನಸ್ಸನ್ನ ಹಗರು ಮಾಡ್ತೀರಿ. ಹಾಗಿರುವಾಗ ನಿಮ್ಮ ಆಶೀರ್ವಾದ ನಮ್ಮನ್ನ ತುಂಬಿದ ಕೊಡವನ್ನಾಗಿ ನೋಡ್ತದೆ. ನಿಮ್ಮ ಆಶೀರ್ವಾದ ಫಲದಿಂದಲೇ ನಾನು ಇಷ್ಟೆಲ್ಲ ಮಾಡುವುದಕ್ಕೆ ಕಾರಣ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು. ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ. ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಬಿರುಗಾಳಿ ಎದುರು ನಗುವಂಥ ದೀಪ. ನೋವನ್ನು ಮರೆಸೋ ಮಗುವಂಥ ರೂಪ. ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ. ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರೇ ನಮ್ ಯಜಮಾನ. ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ. ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು. ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ.